ನಮಸ್ಕಾರ ಎಲ್ಲರಿಗೂ. ಈಗ ನಾನು ಅಧಿಕ ಮಾಸದಲ್ಲಿ ಮಾಡುವಂಥ ಬತ್ತಿ 33 ದೀಪ ಹಚ್ಚೋದು ವಿಶೇಷ, ಎಲ್ಲ 33 ವಿಶೇಷ. ಹಾಗಾಗಿ ಈ ಬತ್ತಿ ತೋರಿಸ್ತೀನಿ ನಾನು ಈಗ ನಿಮಗೆ. ಈಗ ಹತ್ತಿ ತೊಗೊಳ್ಳೋದು, ಹತ್ತಿ ತೊಗೊಂಡು ಇದಕ್ಕೆ ನೀವು ಎಳೆ ತೆಗಿಬೇಕಾಗಿಲ್ಲ. ನಾನು ಲಾಸ್ಟ್ ಟೈಮಲ್ಲಿ ಎಳೆ ತೆಗೆದು ತೋರಿಸಿದ್ದೆ ಅಲ್ವ, ಇವಾಗೇನಿಲ್ಲ, ಸುಲಭವಾದ ಒಂದು ಬತ್ತಿ ಮಾಡೋದು ತೋರಿಸ್ತೀನಿ. ಹೀಗೆ ಒಂದು ಒಂದು ಇದಕ್ಕೂ ತೊಗೊಳ್ಳಿ, ಒಂದು ಕಡ್ಡಿ, ಯಾವುದು ಬೆಂಕಿ ಪಟ್ಟದ ಕಡ್ಡಿ. ಇದನ್ನು ಫಸ್ಟು ನಾವು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 5 ಭಾಗ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಸ್ವಲ್ಪನೇ ಹೀಗೆ ಬತ್ತಿ ತೊಗೊಂಡು ಮಲ್ಲಿಗೆ ಮೊಗ್ಗಿನ ಆಕಾರ ಬರುತ್ತೆ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಹಿಂಗಿಟ್ಟು ಈ ಥರ ರೌಂಡಲ್ಲಿ ಮಾಡ್ಕೊಳ್ಳೋದು. ಮಾಡಿಕೊಂಡು ಇದು ನಿಧಾನಕ್ಕೆ ಹೀಗೆ ತೆಗೆಯೋದು ಕಡ್ಡಿನ. ಈ ಕಡ್ಡಿ ತೆಗೆದಾಗ ಇದು ಕೆಳಗಡೆ ಬತ್ತಿ ಬರುತ್ತೆ ನಿಮಗೆ. ಇದನ್ನು ಬೇಕಾದ್ರೆ ನೀವು ಗುಂಡುಗೆ ಮಾಡಬೇಕು ಅಂದರೆ ಹೀಗೆ ಮಾಡ್ಕೊಳ್ಳಿ, ಹೀಗೆ ಕೈ ಮೇಲೆ ನೋಡಿದ್ರೆ ಹೀಗೆ ಬತ್ತಿ ಗುಂಡಿಗೆ ಮಲ್ಲಿಗೆ ಮೊಗ್ಗಿನ ಆಕಾರವಾಗಿ ಬಂತು. ಇದನ್ನು ನೀವು 33 ಮಾಡ್ಕೋಬೇಕು. ಹೀಗೆ ಸ್ವಲ್ಪ ದಪ್ಪ ತೊಗೊಂಡು, ಚೂರು ಕಮ್ಮಿನೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ತೋಟ ಬಂದರೆ ಅದನ್ನು ನಾವು 5 ಒಟ್ಟಿಗೆ ಸೇರಿಸ್ತೀವಿ. ಹಾಗಾಗಿ ಹೀಗೆ ಮಾಡ್ಕೊಳ್ಳೋದು. ಹಿಂಗೆ ಮಾಡಿಕೊಂಡು ಕಾಣಿಸ್ತಾ ಇದೆ ಹೀಗೆ. ಇದು ತೆಕ್ಕೊಳ್ಳೋದು. ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ, ಈ ಹಾಲು ತೊಗೊಂಡು ನೋಡಿ ಈ ಥರ ಬರುತ್ತೆ. ಇಷ್ಟು. ಇನ್ನೊಂದು ಸರಿ ನಿಧಾನಕ್ಕೆ ತೋರಿಸ್ತೀನಿ ನೋಡಿ, ಏನು ಕಷ್ಟ ಇಲ್ಲ. ಎಳೆ ತೆಗಿಬೇಕು ಅಂದರೆ ಕಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಎಳೆ ತೆಗಿಯೋಕ್ಕಾಗಲ್ಲ. ಅದು ಅಭ್ಯಾಸ ಇದ್ದರೆ ಮಾತ್ರ ಎಳೆ ತೆಗಿಯೋಕ್ಕೆ ಬರುತ್ತೆ. ಇದು ಒಂದು ರೀತಿ. ಹೀಗಾಗಿ ಇದು ಮಲ್ಲಿಗೆ ಮೊಗ್ಗು ಆಕಾರವಾಗಿ ಹೀಗೆ ಬರುತ್ತೆ. ಹೀಗೆ ನೋಡ್ಕೊಳ್ಳಿ, ನಿಧಾನಕ್ಕೆ ನೋಡ್ಕೊಳ್ಳಿ, ಹೀಗೆ ಬರುತ್ತೆ. ಇದನ್ನು ಈ ಥರ ಎಳೆದು ನಿಧಾನಕ್ಕೆ ಹೀಗೆ ಎಳಿಬೇಕು, ಮೇಲಕ್ಕೆ ಬರುತ್ತೆ. ಈ ತೋಟನ ಈ ಥರ ಮಾಡ್ಕೋಬೇಕು. ಕೊನೆ ಬುಡ ಹಿಂಗೆ ಮಾಡಿ ಸಣ್ಣದಾಗಿ ಹಾಲು ನೀರು ಬೆರೆಸ್ಕೋಬೇಕು. ಬೆರೆಸ್ಕೊಂಡಿರೋದನ್ನು ನಿಧಾನಕ್ಕೆ ತೊಗೊಂಡು ಅದು ಕೆಳಗಡೆ ತೊಟ್ಟ ಮಾಡ್ಕೋಬೇಕು. ಹೀಗೆ ನಿಧಾನಕ್ಕೆ ನೋಡಿ ಈ ಥರ ಮಾಡಿಕೊಂಡು 33 ದಿನ, ಇನ್ನು ಭಾನುವಾರದಿಂದ ಶುರುವಾಗುತ್ತೆ ಅಧಿಕ ಮಾಸ. ಹಾಗಾಗಿ 33 ದೀಪ ಹಚ್ಚಿದರೆ ವಿಶೇಷವಾದ ಪುಣ್ಯ ಎಲ್ಲ. ಒಂದು ನಮಗೂ ಒಂಥರ ಖುಷಿ ಸಿಗುತ್ತೆ. ಅಧಿಕ ಮಾಸದಲ್ಲಿ 33 ಹೂವಿನ ಪೂಜೆ, 33 ಗೆಜೆ ವಸ್ತ್ರದ ಪರಮಾತ್ಮನಿಗೆ ಹಾಕೋದು, 33 ಬತ್ತಿ ಹಾಕೋದು, ಇದೆಲ್ಲನೂ ವಿಶೇಷವಾಗಿ 3 ವರ್ಷಕ್ಕೊಂದು ಸರಿ ಬರುತ್ತೆ ಅಧಿಕ ಮಾಸ. ಎಲ್ಲ ಗೊತ್ತಿದೆ ನಿಮಗೆ. ಈ ರೀತಿ ಮಾಡಿ. ಹೀಗೆ ನಾನು ಇವಾಗ ಮಾಡಿರೋದು ತೋರಿಸ್ತೀನಿ, ಅಥವಾ ಇನ್ನೂ ಸ್ವಲ್ಪ ಮಾಡಬೇಕು ಅಂತಂದರೆ ತೋರಿಸ್ತೀನಿ ನಿಮಗೆ. ನಾನು ಆಗಲೇ ಆಲ್ರೆಡಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈ ರೀತಿ ಫಸ್ಟು ನಾರಾಯಣ, ವಾಸುದೇವ, ಸಂಕರ್ಷಣ, ಅನಿರುದ್ಧ ಅಂತ ಹೇಳಿರ್ತೀರಲ್ವ, ಪ್ರತಿ ಸಾರಿನೂ ಏನು ಹೇಳೋದು ಬೇಡ. ಈ ಥರ ಹೀಗೆ ಬೆಂಕಿ ಪಟ್ಟಣದಲ್ಲಿ ಹೀಗೆ ಕಡ್ಡೀಲಿ ಈ ಥರ ಕಡ್ಡೀಲಿ ಹೀಗೆ ಮಾಡಿಕೊಂಡು ಇದನ್ನು ಮತ್ತೆ ನಿಧಾನವಾಗಿ ತೆಗೆದು ಈ ಥರ ಬುಡ ಮಾಡ್ಕೊಂಡು ಹೀಗೆ ಬರುತ್ತಲ್ವ. ಇವಾಗ ನಾನು ನಿಮಗೆ ಇದನ್ನು ಒಟ್ಟಿಗೆ ಮಾಡೋದು ತೋರಿಸ್ತೀನಿ ನೋಡಿ. ಇಷ್ಟಾಗಿದೆ ಬತ್ತಿ. ಇದನ್ನು 5 ಮಾಡ್ಕೋಬೇಕು. ಮತ್ತು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 5 ಆಯ್ತಲ್ವ. 5. ಇದನ್ನು ಹಿಂಗೆ ತೊಗೊಂಡು ಸ್ವಲ್ಪ ಹತ್ತಿ ತೊಗೋಬೇಕು. ನಾವು ತೊಗೊಂಡಿದ್ವಲ್ಲ ಆಗಲೇ ಈ ಒಟ್ಟಿಗೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 5 ಇತ್ತಲ್ಲ, ಇದರಲ್ಲಿ ಸ್ವಲ್ಪ ತೊಗೊಂಡು ಇದರಲ್ಲಿ ನಾವು ಹೂಬತ್ತಿ ಮಾಡ್ಕೋಬೇಕು. ಮಾಮೂಲಾಗಿ ಮಾಡ್ತೀವಲ್ಲ ಹೂಬತ್ತಿ, ಹಾಗೆ ಈ ಬುಡನ ಹೀಗೆ ಈ ಥರ ಈ ಚೂಪು ಮಾಡಿಕೊಂಡ್ರೆ ಇಲ್ಲಿ ಎಣ್ಣೆ ತುಪ್ಪ ಹಾಕಿದಾಗ ಬೇಗ ಹತ್ಕೊಳ್ಳುತ್ತೆ ನೋಡಿ. ಹೀಗೆ ನಿಮಗೆ ಹೂಬತ್ತಿ ಆಕಾರವಾಗಿ ಬಂತು. ಈ ಎಳೆ ಬತ್ತಿ ಥರ ಬಂತು, ಆದರೆ ಇದು ಮಲ್ಲಿಗೆ ಮೊಗ್ಗಿಂದು ಬತ್ತಿ ಅಂತ ಇದಕ್ಕೆ ಹೆಸರು. ಹೀಗೆ ಬರುತ್ತೆ. ಮತ್ತು 1, 2 ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 5 ಹೀಗೆ ಮಾಡಿ ಮಾಮೂಲು ಇಷ್ಟು ಮಾಡಿಕೊಂಡ್ರೆ ನೀವು
ಇನ್ನೊಂದು ಬತ್ತಿ ಮಾಡೋದಕ್ಕೆ ಆಗುತ್ತೆ. ಹೀಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಚೂಪಾಗಿ ಹಿಂಗೆ ಮಾಡಿಕೊಂಡ್ರೆ ದೀಪ ಹಚ್ಚೋದಕ್ಕೆ ಸುಲಭವಾಗಿ ಆಗುತ್ತೆ. ಇದನ್ನು ಈ ಕಡೆ ಬರುತ್ತೆ ಅಂತೇನು ಇದು ಮಾಡ್ಕೋಬೇಡಿ, ಕ್ಲೀನಾಗಿ ಒಂದು ಸ್ವಲ್ಪ ತೊಗೊಂಡು ಈ ಬುಡ ಹೀಗಂದರೆ ಸಾಕು. ಆಮೇಲೆ ಇದನ್ನು ವಿಸ್ತಾರವಾಗಿ ಹೀಗೆ ಮಾಡ್ಕೊಳ್ಳೋದು. ಆಯಿತಾ? 4, 2, 6 ಆಲ್ರೆಡಿ ನಾನು ಇವಾಗಲೇ ಮಾಡಿಟ್ಟಿದ್ದೀನಿ. ಇದು ನಿಮಗೆ ತೋರಿಸ್ತೀನಿ. ಈ ಥರ ಇದಕ್ಕೆ ಬೇಕಾಗಿದ್ದು ಹತ್ತಿ, ಒಂದು ಕಡ್ಡಿ, ಅಥವಾ ನೀವು ಕೈಯಲ್ಲಿ ಮಾಡ್ಕೊತೀರಿ ಅಂದರೆ ಅಷ್ಟು ಗಟ್ಟಿ ಬರಲ್ಲ. ಈ ಥರ ಹಿಂಗೆ ಮಾಡಿಕೊಂಡು ಇದಕ್ಕೆ ನಾನು ಮಾಡಿದ್ದೀನಿ ನೋಡಿ. ಈಗ 6 ದೀಪ. ನಿಮ್ಮಲ್ಲಿ ಸಾಲು ದೀಪ ಇದ್ರೆ ಬೇಕಾದ್ರೆ ಅದಕ್ಕೂ ಹಚ್ಬೋದು. 6 ದೀಪಕ್ಕೂ ಹಾಕ್ಬಿಟ್ರೆ ನೋಡಿರಿ, 5, 5, 10, 15, 20, 25, 30 ಮತ್ತು ಇನ್ನು 3 ಇದೆ ಅಲ್ವಾ, 33, 33, ಒಂದು 34, ಒಂದು ಬಡ್ಡಿ. ಹೀಗೆ 4 ತೊಗೋಬೇಕು. ಇನ್ನು 4 ತೊಗೊಂಡು ಅದನ್ನು ಕೂಡ ಈ ಥರ ಹೀಗೆ ಮಾಡಿಕೊಂಡ್ರೆ ಹೀಗೆ ಮಾಡಿ ಈ ಥರ ಅದಲ್ಲೇ ದೀಪ ಹಚ್ಚೋದು. ಇವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ, ಮಧ್ಯದಲ್ಲಿ 4 ಕರೆದು ಇದು ಈ ಥರ ಬರುತ್ತೆ. ಐದು, 5, 10, 15, 20, 10, 10, 20, 25, 30. ಇದನ್ನು ಇನ್ನೆರಡು ಒಂದು ಇದರೊಳಗೆ ಹಚ್ಬೋದು. ಇನ್ನೆರಡು ದೀಪ. ಸಾಲು ದೀಪ ಇತ್ತು, ನಾನೆಲ್ಲ ಇಟ್ಬಿಟ್ಟಿದ್ದೀನಿ, ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಸಾಲು ದೀಪ ಇರೋದು ಇದನ್ನು ಇಟ್ಕೊಂಡು ಒಟ್ಟಿನಲ್ಲಿ 33 ಆಗುತ್ತೆ. ಇಲ್ಲಿ ನೋಡಿ, ಇದು ಇಲ್ಲಿಗೂ 2 ದೀಪಕ್ಕೆ ಹಿಂಗೆ ಹಾಕ್ಕೊಂಬಿಡಿ. ಇದು ಮಾಡಿ ಪರಮಾತ್ಮನಿಗೆ ಒಂದು ಫೋಟೋ ಇಟ್ಕೊಂಡು ಅದರಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ವಿಗ್ರಹನಾಗಲಿ ಒಂದು ಫೋಟೋನಾಗಲಿ ಇಟ್ಕೊಂಡು, ಈ ಹರೇ ಶ್ರೀನಿವಾಸ ಬುಕ್ಕಲ್ಲಿ ಅದಕ್ಕೆ ಮಾಸದಲ್ಲಿ ಹೇಳುವಂಥ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಗೋವರ್ಧನೋ ಗಿರಿ ಅಂತ ಒಂದು ಏನೋ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಆ ಶ್ಲೋಕ ಹೇಳ್ಕೊಂಡು 33 ಸರಿ ಇದನ್ನು ದೀಪ ಹಚ್ಚಿ. ತುಂಬ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.